ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಎಂದಾದ್ರೂ ನಿಮ್ಮ ಜೀವನದಲ್ಲಿ ಇಂತಹ ಅಣೆಕಟ್ಟನ್ನ ನೋಡಿದೀರಾ? ಈ ಅಣೆಕಟ್ಟಿಗೆ ಹತ್ತಿರದಲ್ಲೇ ಒಂದು ರಂಧ್ರವಿದೆ ಅಂಡ್ ಈ ರಂಧ್ರದಲ್ಲಿ ಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಅಂಡ್ ಈ ಡ್ಯಾಮ್ ಅನ್ನ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾ ಇದ್ರೆ ಒಂದು ದೊಡ್ಡ ಬಾಂಬ್ ತರ ಕಾಣ್ತಾ ಇದೆ ಅಲ್ವಾ? ಯಾಕೆಂದ್ರೆ ಇದು ಯಾವಾಗ ಬೇಕಾದ್ರೂ ಒಡೆದು ಹೋಗಬಹುದು. ಈ ಡ್ಯಾಮ್ ಒಡೆದು ಹೋದ ನಂತರ ಉಂಟಾಗುವ ಆ ಅಪಾಯವನ್ನ ಯಾರು ಕೂಡ ತಮ್ಮ ಕನಸಿನಲ್ಲೂ ಊಹಿಸಲು ಸಾಧ್ಯವಿಲ್ಲ. ಅಂಡ್ ಫ್ರೆಂಡ್ಸ್, ನೀವೆಂದಾದ್ರೂ ಇಂತಹ ಡ್ಯಾಮ್ ಅನ್ನ ನೋಡಿದೀರಾ? ಇದು ಪೂರ್ತಿ ನೀರನ್ನ ಕಂಟ್ರೋಲ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಡ್ಯಾಮ್ ಪೂರ್ತಿಯಾಗಿ ಹಸಿ ಮಣ್ಣಿನಿಂದಲೇ ತಯಾರಾಗಿದೆ. ಅಂದ್ರೆ ಈ ಡ್ಯಾಮ್ ಕಟ್ಟೋಕೆ ಕಾಂಕ್ರೀಟ್ ಗಳು, ಕಲ್ಲುಗಳನ್ನ ಬಳಸಿಲ್ಲ. ಅಷ್ಟೇ ಅಲ್ಲದೆ ಆ ಮಣ್ಣು ನಿಧಾನವಾಗಿ ನೀರಿನೊಳಗೆ ಜಾರಿ ಹರಿದು ಹೋಗ್ತಾ ಇದೆ. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಇಂತಹ 10 ಅಪಾಯಕರವಾದ ಡ್ಯಾಮ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಬಗ್ಗೆ ನೀವು ಹಿಂದೆಂದೂ ಕೇಳಿರಲ್ಲ, ನೋಡಿರಲ್ಲ. ಅಂಡ್ ಈ 10 ಅಪಾಯಕರವಾದ ಡ್ಯಾಮ್ ಗಳಲ್ಲಿ ನಮ್ಮ ದೇಶದಲ್ಲೂ ಕೂಡ ಒಂದು ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕರವಾದ ಡ್ಯಾಮ್ ಇದೆ. ಆ ಡ್ಯಾಮ್ ಬಗ್ಗೆ ಬಹುಶಃ ನೀವು ಇದುವರೆಗೂ ಕೇಳಿರಲ್ಲ. ಸೊ ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಕರಿಬಾ ಡ್ಯಾಮ್, ಜಿಂಬಾಬ್ವೆ. ಈ ಡ್ಯಾಮ್ ಅನ್ನು ಜಂಬೇಜಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಇದನ್ನ 1955ರಲ್ಲಿ ಕಟ್ಟಲು ಶುರು ಮಾಡಿದ್ರೆ 1969ರಲ್ಲಿ ಪೂರ್ತಿಯಾಗಿದೆ. ಈ ಕರಿಬಾ ಡ್ಯಾಮ್ ನ ಎತ್ತರ 420 ಫೀಟ್ ಅಂದ್ರೆ 128 ಮೀಟರ್ ಇದೆ. ಅಂಡ್ ಇದರ ಉದ್ದ 579 ಮೀಟರ್ಸ್ ಇದೆ. ಈ ಡ್ಯಾಮ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ 280 ಕಿಲೋಮೀಟರ್ ವರೆಗೆ ಹರಡಿದ ಜಂಬೇಜಿ ನದಿಯ ನೀರನ್ನ ಕವರ್ ಮಾಡುತ್ತೆ. ಇದು 185 ಕ್ಯೂಬಿಕ್ ಮೀಟರ್ ನೀರನ್ನ ಹೋಲ್ಡ್ ಮಾಡಿದೆ. ಈ ಅಣೆಕಟ್ಟಿನ ಒಂದು ಕೊನೆ ಅಂದ್ರೆ ಒಂದು ಎಡ್ಜ್ ಜಿಂಬಾಬ್ವೆದಲ್ಲಿ ಮತ್ತು ಇನ್ನೊಂದು ಕೊನೆ ಜಾಂಬಿಯಾದಲ್ಲಿ ಎಂಡ್ ಆಗುತ್ತೆ. ಸೊ ಈ ಡ್ಯಾಮ್ ನ ಮೇಂಟೆನೆನ್ಸ್ ಎರಡೂ ದೇಶಗಳದ್ದು. ಒಂದು ರಿಪೋರ್ಟ್ ಪ್ರಕಾರ ಒಂದು ವೇಳೆ ಈ ಡ್ಯಾಮ್ ಅನ್ನ ರಿಪೇರ್ ಮಾಡಲಿಲ್ಲ ಅಂದ್ರೆ ಈ ಡ್ಯಾಮ್ ಫೇಲ್ ಆಗಿ 3.5 ಮಿಲಿಯನ್ ಜನರ ಪ್ರಾಣಗಳು ಹೋಗುವ ಅವಕಾಶಗಳಿವೆ ಅಂತೆ. ನಂಬರ್ 2, ಜಿನ್ಪಿಂಗ್ ಡ್ಯಾಮ್, ಚೀನಾ. ಡ್ಯಾಮ್ ಎಂದು ಹೇಳಿದ ತಕ್ಷಣ ಮೊದಲು ನೆನಪಾಗುವ ದೇಶ ಚೀನಾ ದೇಶವೇ. ಚೀನಾದಲ್ಲಿ ಸರಿಸುಮಾರು 87,000 ಡ್ಯಾಮ್ಸ್ ಗಳಿವೆ. ಈ ಜಿನ್ಪಿಂಗ್ ಡ್ಯಾಮ್ ಅನ್ನ ಆರ್ಚ್ ಶೇಪ್ ನಲ್ಲಿ ನಿರ್ಮಿಸಿದ್ದಾರೆ. ಈ ಡ್ಯಾಮ್ ಚೀನಾ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಡ್ಯಾಮ್ ಗಳಲ್ಲಿ ಒಂದಾಗಿದೆ. $4 ಬಿಲಿಯನ್ ಗಳನ್ನ ಖರ್ಚು ಮಾಡಿ ನಿರ್ಮಿಸಿದ ಈ ಡ್ಯಾಮ್ ಎತ್ತರ 35 ಮೀಟರ್ಸ್ ಅಂದ್ರೆ 1001 ಫೀಟ್ ಇದೆ. ಅಂಡ್ ಇದರ ಉದ್ದ 568.6 ಮೀಟರ್ ಇದೆ. ಇದನ್ನ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅತ್ಯಂತ ಉದ್ದವಾದ ನದಿ ಯುಲಾಂಗ್ ರಿವರ್ ಮೇಲೆ ನಿರ್ಮಿಸಲಾಗಿದೆ. ಈ ಡ್ಯಾಮ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ 60 ಮಿಲಿಯನ್ ಜನರ ಜೀವನ ಈ ಡ್ಯಾಮ್ ಮೇಲೆಯೇ ಆಧಾರವಾಗಿದೆ. ಅಂಡ್ ಈ ಡ್ಯಾಮ್ ಚೀನಾದಲ್ಲಿ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕರೆಂಟ್ ಅನ್ನ ಉತ್ಪಾದನೆ ಮಾಡಲು ಸಹಾಯ ಮಾಡುತ್ತೆ. ಆದ್ರೆ ಈ ಡ್ಯಾಮ್ ಇಷ್ಟು ದೊಡ್ಡದಾಗಿರೋದ್ರಿಂದ ಇದು ಅಷ್ಟೇ ಅಪಾಯಕರವೂ ಕೂಡ ಆಗಿದೆ. ಇಂಜಿನಿಯರ್ಸ್ ಇದರ ಸ್ಟ್ರೆಂತ್ ಅನ್ನ ಅಂದಾಜಿಸಿ ಹೇಳ್ತಾ ಇರೋದೇನೆಂದ್ರೆ ಈ ಡ್ಯಾಮ್ ಹೇಗೆ ನೋಡಿದ್ರೂ ಕೂಡ ಎಂದಾದ್ರೂ ಒಂದು ದಿನ ಅಣುಬಾಂಬಿನಂತೆ ಒಡೆದು ಹೋಗಬಹುದು ಎಂದು. ಒಂದು ವೇಳೆ ಹಾಗಾದ್ರೆ ಅದರಿಂದಾಗುವ ನಷ್ಟ ಯಾರಿಂದಲೂ ಊಹಿಸೋಕು ಸಾಧ್ಯವಾಗಲ್ಲ ಎಂದು ಹೇಳ್ತಿದ್ದಾರೆ. ನಂಬರ್ 3, ಹೂವರ್ ಡ್ಯಾಮ್, USA. ಈ ಅಣೆಕಟ್ಟು USA ದೇಶದಲ್ಲಿದೆ. ಇದಕ್ಕೆ ಬೌಲ್ಡರ್ ಡ್ಯಾಮ್ ಎಂಬ ಹೆಸರು ಕೂಡ ಇದೆ. ಕಾಂಕ್ರೀಟ್ ನಿಂದ ತಯಾರಾಗಿರುವ ಈ ಡ್ಯಾಮ್ USA ದೇಶದಲ್ಲೇ ಅತ್ಯಂತ ಎತ್ತರವಾದ ಡ್ಯಾಮ್ ಆಗಿದೆ. ಇದನ್ನ ನೆವಾಡಾ ಮತ್ತು ಆರಿಜೋನಲ್ ಮಧ್ಯದಲ್ಲಿರುವ ಕೊಲರಾಡೋ ನದಿಯ ಮೇಲೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಡ್ಯಾಮ್ ಮೇಲಿನಿಂದ ನೋಡಿದ್ರೆ ನಮಗೆ ತುಂಬಾ ತೆಳ್ಳಗೆ ಕಾಣಿಸುತ್ತೆ. ಆದ್ರೆ ಕೆಳಗಿನಿಂದ ನೋಡಿದ್ರೆ ಇದರ ಅಗಲ 656 ಅಡಿ ಇರುತ್ತೆ. ಆದ್ರೆ ಮೇಲೆ ಹೋಗ್ತಾ ಇದ್ದಂತೆ ಇದರ ಅಗಲ ಕೇವಲ 40 ಅಡಿಗಳು ಇರುತ್ತೆ. ಸೊ ಇದಷ್ಟೇ ಅಲ್ಲ, ಯಾವುದೇ ಡ್ಯಾಮ್ ಆಗಿರ್ಲಿ ಕೆಳಗಡೆ ಎಷ್ಟು ಅಗಲ ಇದ್ರೆ ಆ ಡ್ಯಾಮ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಡ್ಯಾಮ್ ಕಟ್ಟೋದು ಅಂದ್ರೆ ಕೇವಲ ನೀರನ್ನ ನಿಲ್ಲಿಸೋದಷ್ಟೇ ಅಲ್ಲ, ಅದರ ಜೊತೆಗೆ ನೀರನ್ನ ಕೂಡ ಮಿತವಾಗಿ ಬಳಸೋಕೆ ಈ ಡ್ಯಾಮ್ಸ್ ಗಳನ್ನ ಕಟ್ಟಲಾಗುತ್ತೆ. ಈ ಹೂವರ್ ಡ್ಯಾಮ್ 724 ಅಡಿ ಅಥವಾ 221.4 ಮೀಟರ್ ಎತ್ತರವಿದೆ. ಸೊ ಇಷ್ಟು ಎತ್ತರವಾದ ಡ್ಯಾಮ್ ಎಷ್ಟು ಅಪಾಯವನ್ನ ಉಂಟು ಮಾಡಬಹುದು ಒಂದು ಸಲ ನೀವೇ ಊಹಿಸಿಕೊಳ್ಳಿ. ಒಂದು ವೇಳೆ ಈ ಡ್ಯಾಮ್ ಒಡೆದು ಹೋಯಿತು ಅಂದ್ರೆ ಅಥವಾ ಒಂದು ಸಣ್ಣ ಕ್ರ್ಯಾಕ್ ಬಂತು ಅಂದ್ರೂ ಕೂಡ ಕೇವಲ ಸಾವಿರಗಳಲ್ಲಿ, ಲಕ್ಷಗಳಲ್ಲಿ ಪ್ರಾಣ ನಷ್ಟ ಉಂಟಾಗಲ್ಲ, ಕೋಟ್ಯಾಂತರ ಪ್ರಾಣ ನಷ್ಟ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಈ ಹೂವರ್ ಡ್ಯಾಮ್ ಬಗ್ಗೆ ಅದು ಒಡೆದು ಹೋದ್ರೆ ಎಷ್ಟು ಭಯಂಕರವಾಗಿರುತ್ತೆ ಎಂಬುದನ್ನ ಬಹಳಷ್ಟು ಮೂವೀಸ್ ಗಳಲ್ಲೂ ಕೂಡ ತೋರಿಸಿದ್ದಾರೆ.
ನಂಬರ್ 4 ಅಲ್ಮೆಂಡ್ರಾ ಡ್ಯಾಮ್ ಸ್ಪೇನ್. ಈ ಡ್ಯಾಮ್ ಸ್ಪೇನ್ ದೇಶದಲ್ಲಿ ಅತ್ಯಂತ ಎತ್ತರವಾದ ಡ್ಯಾಮ್ಸ್ ಗಳಲ್ಲಿ ಒಂದಾಗಿದೆ. ಇದಕ್ಕೆ ವಿಲಾರಿನೋ ಡ್ಯಾಮ್ ಎಂಬ ಹೆಸರು ಕೂಡ ಇದೆ. ಈ ಡ್ಯಾಮ್ ಅನ್ನ 1963 ರಿಂದ 1970 ಮಧ್ಯದಲ್ಲಿ ಟೋರ್ಬ್ಸ್ ನದಿಯ ವೇಗವನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ನಿರ್ಮಿಸಲಾಗಿದೆ. ಸೊ ಈ ಡ್ಯಾಮ್ ಹಿಂದೆ ನೀವು ನೋಡ್ತಾ ಇರುವ ನೀರು 86.5 ಕಿಲೋಮೀಟರ್ ಏರಿಯಾವನ್ನ ಕವರ್ ಮಾಡುತ್ತಂತೆ. ಅಂಡ್ ಇದರಲ್ಲಿ 2.5 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರಿದೆ. ಸೊ ಫ್ರೆಂಡ್ಸ್, ನೀವೇ ಒಂದು ಸಲ ಯೋಚನೆ ಮಾಡಿ, ಒಂದು ಚಿಕ್ಕ ಕ್ರ್ಯಾಕ್ ಈ ಡ್ಯಾಮ್ ಅಲ್ಲಿ ಉಂಟಾದ್ರೆ ಅದು ಎಷ್ಟು ದೊಡ್ಡ ಅಪಾಯವನ್ನ ಉಂಟು ಮಾಡಬಹುದು ಅಂತ. ಈ ಡ್ಯಾಮ್ ಕೆಳಗಡೆಯಿಂದ ಅರ್ಧ ಕಿಲೋಮೀಟರ್ ವರೆಗೆ ಅಗಲವಿದೆ. ಅಂಡ್ ಇದರ ಎತ್ತರ 202 ಮೀಟರ್ ಇದೆ. ಈ ಡ್ಯಾಮ್ 810 ಮೆಗಾವ್ಯಾಟ್ ಕರೆಂಟ್ ಅನ್ನ ಉತ್ಪಾದನೆ ಮಾಡುತ್ತೆ. ನಂಬರ್ 5 ತ್ರೀ ಗೋರ್ಜಸ್ ಡ್ಯಾಮ್. ಈ ಡ್ಯಾಮ್ ಪ್ರಪಂಚದಲ್ಲೇ ಅತಿ ದೊಡ್ಡ ಡ್ಯಾಮ್, ಯಾಕೆಂದ್ರೆ ಇದರ ಅಗಲವೇ 2.3 ಕಿಲೋಮೀಟರ್ ಇದೆ. ಈ ಡ್ಯಾಮ್ ಎಷ್ಟು ದೊಡ್ಡದಿದೆ ಅಂದ್ರೆ ಇದರ ನಿರ್ಮಾಣದಿಂದ ಭೂಮಿಯ ತಿರುಗುವಿಕೆ ಸ್ವಲ್ಪ ನಿಧಾನವಾಗಿದೆ ಅಂತೆ. 2006ರಲ್ಲಿ ಈ ಡ್ಯಾಮ್ ಕಟ್ಟಿದ ನಂತರ ಇದರಿಂದ ಬಹಳಷ್ಟು ತೊಂದರೆಗಳು ಬಂದಿವೆ. ಈ ಡ್ಯಾಮ್ ಕಟ್ಟಿದಾಗಿನಿಂದ ಪ್ರಕೃತಿಯ ಮೇಲೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಣಾಮ ಬೀರ್ತಾನೆ ಇದೆ. ಅಷ್ಟೇ ಅಲ್ಲದೆ ಈ ಡ್ಯಾಮ್ ಕಾರಣದಿಂದ ಅದರ ಸುತ್ತಲೂ ಲ್ಯಾಂಡ್ ಸ್ಲೈಡ್ಸ್, ಭೂಕಂಪಗಳು ಬರ್ತಾ ಇವೆ. ಅಲ್ಲಿನ ಜನರು ಹೇಳ್ತಾ ಇರೋದೇನೆಂದ್ರೆ 2008ರಲ್ಲಿ ಒಂದು ಭಯಂಕರವಾದ ಭೂಕಂಪ ಬಂದು ಸುಮಾರು 27,000 ಜನ ಸತ್ತು ಹೋಗಿದ್ರು. ಆ ಭೂಕಂಪ ಬರೋಕೆ ಕಾರಣ ಈ ಡ್ಯಾಮೇ ಎಂದು, ಆದ್ರೆ ಚೀನಾ ಗವರ್ಮೆಂಟ್ ಮಾತ್ರ ಅದನ್ನ ಲೈಟ್ ಆಗಿ ತಗೊಂಡಿದೆ ಎಂದು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಡ್ಯಾಮ್ ಕಟ್ಟಿದ ಕೆಲವೇ ವರ್ಷಗಳಲ್ಲಿ ಡೇಂಜರ್ ಲೆವೆಲ್ ಗಿಂತಲೂ ಅಧಿಕ ನೀರು ಹರಿತಾ ಇರೋದನ್ನ ಬಹಳಷ್ಟು ಬಾರಿ ಅಬ್ಸರ್ವ್ ಮಾಡಲಾಗಿದೆ. ಆದ್ರೆ ಈಗ ಈ ಡ್ಯಾಮ್ ನಲ್ಲಿ ಕರೆಂಟ್ ಅನ್ನ ಉತ್ಪಾದನೆ ಮಾಡಲು ಬಳಸುವ ಕೆಲವು ಡೋರ್ಸ್ ಗಳನ್ನ ಕಡಿಮೆ ಮಾಡಿದ್ದಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 6 ಮೋಸುಲ್ ಡ್ಯಾಮ್, ಇರಾಕ್. ಸೊ ಅತ್ಯಂತ ಅಪಾಯಕರವಾದ ಡ್ಯಾಮ್ ಗಳ ಬಗ್ಗೆ ಮಾತನಾಡುವಾಗ ಮೋಸಲ್ ಡ್ಯಾಮ್ ಬಗ್ಗೆ ಖಂಡಿತ ಮಾತನಾಡಲೇಬೇಕು. ಈ ಡ್ಯಾಮ್ ನೋಡೋಕೆ ಎಲ್ಲಾ ಡ್ಯಾಮ್ ಗಳಂತೆ ಕಾಣಲ್ಲ. ಈ ಡ್ಯಾಮ್ ಎಲ್ಲಾ ಡ್ಯಾಮ್ ಗಳಿಗಿಂತ ಅತ್ಯಂತ ಅಪಾಯಕರವಾದ ಡ್ಯಾಮ್. ಯಾಕೆಂದ್ರೆ ಇದುವರೆಗೂ ನೀವು ನೋಡಿರುವ ಎಲ್ಲಾ ಡ್ಯಾಮ್ಗಳು ಕಾಂಕ್ರೀಟ್ ನಿಂದ ನಿರ್ಮಿಸಿದ ಡ್ಯಾಮ್ಗಳೇ. ಆದ್ರೆ ಈ ಡ್ಯಾಮ್ ಮಾತ್ರ ಕೇವಲ ಹಸಿ ಮಣ್ಣಿನಿಂದ ಮಾತ್ರವೇ ನಿರ್ಮಿತಗೊಂಡಿದೆ. ಅಂಡ್ ಆ ಮಣ್ಣು ದಿನಾಲು ಹರಿತಾ ಇರುವ ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದಕ್ಕಾಗಿಯೇ ಈ ಡ್ಯಾಮ್ ಯಾವಾಗ ಬೇಕಾದರೂ ಫೇಲ್ ಆಗಬಹುದು ಎಂಬ ಕಾರಣಕ್ಕೆ ಅತ್ಯಂತ ಅಪಾಯಕರವಾದ ಡ್ಯಾಮ್ಗಳ ಲಿಸ್ಟ್ ಅಲ್ಲಿ ಸೇರಿಸಲಾಗಿದೆ. ಅದಕ್ಕಾಗಿಯೇ ಈ ಡ್ಯಾಮ್ ಮೇಲೆ ಪ್ರತಿದಿನ 24/7 ರಿಪೇರಿ ಕೆಲಸ ನಡೀತಾನೆ ಇರುತ್ತೆ. ಇದನ್ನ 1986ರಲ್ಲಿ ಸದ್ದಾಂ ಹುಸೇನ್ ಸಮಯದಲ್ಲಿ ಕಟ್ಟಲಾಗಿತ್ತು. ಆದ್ರೆ ಈ ಡ್ಯಾಮ್ ಸಡನ್ ಆಗಿ ಫೇಲ್ ಆಗೋದ್ರಿಂದ ಅದರಿಂದ ಹೊರಬರುವ ನೀರನ್ನ ತಡೆಯುವ ಸಲುವಾಗಿ ಎಮರ್ಜೆನ್ಸಿ ರಿಲೀಫ್ ಡ್ಯಾಮ್ ಅನ್ನ ನಿರ್ಮಿಸಲಾಗುತ್ತೆ. ಆದ್ರೆ ಆ ಕೆಲಸ ಇಲ್ಲಿಯವರೆಗೂ ಪೂರ್ತಿಯಾಗಿಲ್ಲ. ಸೊ ಯಾವತ್ತು ಈ ಡ್ಯಾಮ್ ಹೊಡೆದು ಹೋಗುತ್ತೋ ಆಗ ಅದರ ಜೊತೆಗೆ ಲಕ್ಷಾಂತರ ಜನರ ಪ್ರಾಣಗಳನ್ನು ಕೂಡ ತೆಗೆದುಕೊಳ್ಳುತ್ತೆ. ಇದೇ ಅಲ್ಲದೆ ಈ ಡ್ಯಾಮ್ ಮೇಲೆ ISIS ಟೆರರಿಸ್ಟ್ ಗ್ರೂಪ್ ನ ದಾಳಿ ಕೂಡ ಆಗಾಗ ನಡೀತಾ ಇರುತ್ತೆ. ನಂಬರ್ 7 ಇಡುಕ್ಕಿ ಡ್ಯಾಮ್, ಇಂಡಿಯಾ. ಸೊ ಫ್ರೆಂಡ್ಸ್, ಈ ಡ್ಯಾಮ್ ಏಷ್ಯಾದಲ್ಲೇ ಅತ್ಯಂತ ಎತ್ತರವಾದ ಆರ್ಚ್ ಡ್ಯಾಮ್ ಆಗಿದೆ. ಇದನ್ನ ಪೆರಿಯಾರ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ಡ್ಯಾಮ್ ಅನ್ನ ಚೆರುತೋನಿ ಮತ್ತು ಕುಲಮಾವು ಡ್ಯಾಮ್ ಗಳ ಜೊತೆಗೆ ಕಟ್ಟಲಾಗಿದೆ. ಸೊ ಈ 3 ಡ್ಯಾಮ್ ಗಳು ಸೇರಿ ಒಂದು ಆರ್ಟಿಫಿಷಿಯಲ್ ಸರೋವರವನ್ನ ನಿರ್ಮಿಸಿವೆ. ಈ ಸರೋವರ ಸುಮಾರು 5398 ಸ್ಕ್ವೇರ್ ಕಿಲೋಮೀಟರ್ಸ್ ಗಳವರೆಗೆ ಹರಡಿದೆ. ಸೊ ಈ ಡ್ಯಾಮ್ ಮೂಲಕ ನೀರಿನ ಬಳಕೆ, ಕರೆಂಟ್ ಅನ್ನ ತಯಾರಿಸೋಕೆ ಮತ್ತು ವ್ಯವಸಾಯಕ್ಕೆ ಬಳಸಲಾಗುತ್ತೆ. ಅಂಡ್ ಈ ಡ್ಯಾಮ್ 780 ಮೆಗಾವ್ಯಾಟ್ ಕರೆಂಟ್ ಅನ್ನ ಉತ್ಪಾದಿಸುತ್ತೆ. ಇದರ ಎತ್ತರ 168.91 ಮೀಟರ್ ಇದೆ, ಅಂದ್ರೆ 554 ಫೀಟ್ ಇದೆ. ಅಂಡ್ ಈ ಡ್ಯಾಮ್ 385 ಫೀಟ್ ಗಿಂತ ಜಾಸ್ತಿ ಉದ್ದ ಇದೆ. ಭಾರತದ ಈ ಡ್ಯಾಮ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಅಪಾಯಕರವೂ ಹೌದು. ಒಂದು ವೇಳೆ ಈ ಡ್ಯಾಮ್ ಅಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಉಂಟಾದ್ರೆ 100 ಹಳ್ಳಿಗಳು ಮುಳುಗಿ ಹೋಗಿ ಲಕ್ಷಾಂತರ ಪ್ರಾಣಗಳು ಹೋಗೋದಂತೂ ಗ್ಯಾರಂಟಿ. ನಂಬರ್ 8 ಕಾಂಟ್ರಾ ಡ್ಯಾಮ್, ಸ್ವಿಟ್ಜರ್ಲ್ಯಾಂಡ್. ಈ ಡ್ಯಾಮ್ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿದೆ. ಅಷ್ಟೇ ಅಲ್ಲದೆ ಈ ಡ್ಯಾಮ್ಗೆ ವರ್ಜಿಸ್ಕಾ ಡ್ಯಾಮ್ ಮತ್ತು ಲೋಕಾರ್ನೋ ಡ್ಯಾಮ್ ಎಂಬ ಹೆಸರುಗಳು ಕೂಡ ಇವೆ. ಯಾಕೆಂದ್ರೆ ಈ ಡ್ಯಾಮ್ ಕಟ್ಟಿರೋದೇ ವರ್ಜಿಸ್ಕಾ ಎಂಬ ನದಿಯ ಮೇಲೆ. ಈ ಡ್ಯಾಮ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಅತ್ಯಂತ ಫೇಮಸ್ ಡ್ಯಾಮ್ ಗಳಲ್ಲಿ ಒಂದಾಗಿದೆ. ಈ ಡ್ಯಾಮ್ ಎಷ್ಟು ಎತ್ತರವಾಗಿದೆ ಅಂದ್ರೆ ಇದರ ಎತ್ತರ ಸುಮಾರು 230 ಫೀಟ್ ಗಳಿದೆ. ಅಂಡ್ ಇದು 380 ಮೀಟರ್ ಉದ್ದವಿದೆ. ಅಷ್ಟೇ ಅಲ್ಲದೆ ಈ ಡ್ಯಾಮ್ ನ ಮಧ್ಯಭಾಗದಲ್ಲಿ ಬಂಗಿ ಜಂಪಿಂಗ್ ಮಾಡುವ ಸಲುವಾಗಿ ಬಹಳಷ್ಟು ಜನ ಇಲ್ಲಿಗೆ ಬಂದು
ಕೆಲವೊಂದು ಸ್ಟಂಟ್ಸ್ ಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಈ ಡ್ಯಾಮ್ ನ ನಿರ್ಮಾಣ 1965ರಲ್ಲಿ ಪೂರ್ತಿಯಾಗಿದೆ. ಆದ್ರೆ ಈ ಡ್ಯಾಮ್ ಕಟ್ಟೋಕು ಮುಂಚೆ ಬಹಳಷ್ಟು ಪ್ರಾಬ್ಲಮ್ಸ್ ಗಳನ್ನ ಎದುರಿಸಬೇಕಾಗುತ್ತೆ. ಆದ್ರೂ ಕೂಡ ಆ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಎದುರಿಸಿ ಈ ಡ್ಯಾಮ್ ನಿರ್ಮಾಣವನ್ನ ಪೂರ್ಣಗೊಳಿಸಿದ್ದಾರೆ. ಈ ಡ್ಯಾಮ್ ಎಷ್ಟು ನೀರನ್ನ ಹೋಲ್ಡ್ ಮಾಡಿದೆ ಅಂದ್ರೆ ಒಂದು ವೇಳೆ ಈ ಡ್ಯಾಮ್ ನಲ್ಲಿರುವ ಯಾವುದಾದ್ರೂ ಒಂದು ಮೆಷಿನ್ ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಕ್ರ್ಯಾಕ್ ಬಂದರೂ ಕೂಡ ಅದರಿಂದ ಆಗುವ ನಷ್ಟವನ್ನ ಯಾರಿಗೂ ಊಹಿಸೋಕು ಆಗಲ್ಲ. ನಂಬರ್ 9 ಮೊಂಟಿಸೆಲ್ಲೋ ಡ್ಯಾಮ್ USA. ಈ ಡ್ಯಾಮ್ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಡ್ಯಾಮ್ಗಳಲ್ಲಿ ಒಂದಾಗಿದೆ. ಇದನ್ನ ನೋಡಲು ಕೆಲವು ಸಾವಿರಾರು ಜನ ಪ್ರತಿದಿನ ಬರ್ತಾ ಇರ್ತಾರೆ. ಈ ಡ್ಯಾಮ್ ಮೇಲೆ ನಿಂತು ಎಲ್ರು ನೋಡೋಕೆ ಬರೋದು ಮಾತ್ರ ಈ ಹೋಲನ್ನೇ. ನೋಡೋಕೆ ಇದು ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಆದ್ರೆ ಈ ಡ್ಯಾಮ್ ನ ಈ ರಂಧ್ರ ಒಂದು ನರಕದ ಬಾಗಿಲು ಅಂತಾನೆ ಹೇಳ್ಬೋದು. ಈ ರಂಧ್ರದಲ್ಲಿ ಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ರಂಧ್ರದಲ್ಲಿ ಬಿದ್ದವರು ಯಾರೂ ಬದುಕುಳಿದಿಲ್ಲ. ಈ ರಂಧ್ರದ ಕೆಳಗಡೆ ಟರ್ಬೈನ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅವುಗಳಿಂದ ಕರೆಂಟ್ ಅನ್ನ ಉತ್ಪಾದಿಸ್ತಾರೆ. ಈ ಡ್ಯಾಮ್ ಅನ್ನ 1953ರಲ್ಲಿ ಕಟ್ಟಲು ಸ್ಟಾರ್ಟ್ ಮಾಡಿದ್ರೆ 1957ರಲ್ಲಿ ಪೂರ್ತಿಯಾಗಿದೆ. ಅಂಡ್ ಈ ಡ್ಯಾಮ್ ಹೈಟ್ ಬಗ್ಗೆ ಮಾತನಾಡೋದಾದ್ರೆ ಇದು 304 ಫೀಟ್ ಅಂದ್ರೆ 93 ಮೀಟರ್ ಎತ್ತರವಿದೆ. ಅಂಡ್ ಈ ಡ್ಯಾಮ್ 1023 ಫೀಟ್ ಅಂದ್ರೆ 312 ಮೀಟರ್ ಉದ್ದವಿದೆ. ಸೊ ಈ ಡ್ಯಾಮ್ ತುಂಬಿದ ನಂತರ 48,400 ಕ್ಯೂಬಿಕ್ ಮೀಟರ್ ನೀರನ್ನ ಒಂದೇ ಸೆಕೆಂಡ್ ನಲ್ಲಿ ಹೊರಗೆ ಹಾಕಬಲ್ಲದು. ಈ ಡ್ಯಾಮ್ ವರ್ಷ ಪೂರ್ತಿ 5,68,00,000 ಕಿಲೋ ವ್ಯಾಟ್ ಗಿಂತಲೂ ಹೆಚ್ಚು ಕರೆಂಟ್ ಅನ್ನು ಉತ್ಪಾದನೆ ಮಾಡುತ್ತೆ. ನಂಬರ್ 10 ಗೋರ್ಡನ್ ಡ್ಯಾಮ್ ಆಸ್ಟ್ರೇಲಿಯಾ. ಈ ಡ್ಯಾಮ್ ಅನ್ನು ಆಸ್ಟ್ರೇಲಿಯಾದ ಸೌತ್ ವೆಸ್ಟ್ ತಸ್ಮಾನಿಯಾದಲ್ಲಿರುವ ಗೋರ್ಡನ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ಡ್ಯಾಮ್ ಗೋರ್ಡನ್ ನದಿಯ 1,23,00,000 ಮೆಗಾ ಲೀಟರ್ಸ್ ಗಿಂತಲೂ ಅಧಿಕ ನೀರನ್ನ ಹೋಲ್ಡ್ ಮಾಡುತ್ತೆ. ಈ ಡ್ಯಾಮ್ ಅನ್ನ 1974ರಲ್ಲಿ ಕಟ್ಟಲು ಶುರು ಮಾಡಿದ್ರೆ 1978ರಲ್ಲಿ ಪೂರ್ತಿ ಮಾಡಿದ್ದಾರೆ. ಅಂಡ್ ಇದರ ಎತ್ತರ 140 ಮೀಟರ್ಸ್ ಅಂದ್ರೆ 459 ಫೀಟ್ಗಳು. ಅಂಡ್ ಇದು 198 ಮೀಟರ್ಸ್ ಉದ್ದವಿದೆ. ಈ ಡ್ಯಾಮ್ ಕೂಡ ಮೇಲಿನಿಂದ ನೋಡಿದ ತುಂಬಾ ತೆಳ್ಳಗೆ ಕಾಣಿಸುತ್ತೆ. ಆದ್ರೆ ಈ ಡ್ಯಾಮ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಯಾವುದೇ ವಸ್ತು ಎಷ್ಟು ಸ್ಟ್ರಾಂಗ್ ಆಗಿದ್ರೂ ಒಂದಲ್ಲ ಒಂದು ದಿನ ಹಾಳಾಗೇ ಆಗುತ್ತೆ. ಒಂದು ವೇಳೆ ಈ ಡ್ಯಾಮ್ ನಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಕ್ರ್ಯಾಕ್ ಬಂದ್ರೂ ಕೂಡ ಒಡೆದು ಹೋಗಿ ಸುತ್ತಮುತ್ತಲೂ ಇರುವ ಪ್ರದೇಶವನ್ನೆಲ್ಲ ಮುಳುಗಿಸಿ ಬಿಡುತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲಾ 10 ಅತ್ಯಂತ ಅಪಾಯಕರವಾದ ಡ್ಯಾಮ್ಸ್ ಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಅಪಾಯಕರವಾದ ಡ್ಯಾಮ್ ಅನ್ಸಿತು ಮತ್ತು ನೀವು ಯಾವ ಡ್ಯಾಮ್ ಅನ್ನು ನೋಡಲು ಇಷ್ಟಪಡ್ತೀರಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.